ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೇ ಖುಷಿನಲ್ಲಿ, ಡೆಲ್ಲಿ ಮೇಲೆ ಗೆದ್ದ ಖುಷಿನಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಯಾಕೆಂದರೆ ಟಾಪ್ ಆಫ್ ದಿ ಟೇಬಲಲ್ಲಿ ಇವಾಗ ಫಿನಿಷ್ ಮಾಡಿದ್ದಾರೆ. 10 ಮ್ಯಾಚಸಲ್ಲಿ 7 ವಿನ್ಸ್ ವಿತ್ 14 ಪಾಯಿಂಟ್ಸ್ ಆ್ಯಂಡ್ ಪಾಸಿಟಿವ್ ನೆಟ್ ರನ್ ರೇಟ್. ಆರ್ ಸಿ ಬಿ ಟಾಪ್ ಆಫ್ ದಿ ಟೇಬಲಲ್ಲಿದ್ದಾರೆ. ಆ್ಯಂಡ್ ಇದು ಒನ್ ಆಫ್ ದ ಫೈನೆಸ್ಟ್ ಸೀಸನ್ಸ್ ಫಾರ್ ಆರ್ ಸಿ ಬಿ ಅಂತ ಹೇಳಬೇಕು, ಯಾಕೆಂದರೆ 6 ಔಟ್ ಆಫ್ 6 ಅವೇ ವಿನ್ಸ್ ಫಾರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದು ಹೊಸ ರೆಕಾರ್ಡ್ ಅಂತ ಹೇಳಬೇಕು. ಆ್ಯಂಡ್ ಫಿನಾಮಿನಲ್ ರನ್ ಆಫ್ ಆರ್ ಸಿ ಬಿ, ಯಾಕಂದರೆ ಬೇರೆ ಬೇರೆ ಕಂಡೀಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಆರ್ ಸಿ ಬಿ ಅವ್ರ ಟೀಮ್ ಎಷ್ಟು ಚೆನ್ನಾಗಿದೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ, ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಟೀಮ್ ಕಾಂಟ್ರಿಬ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೂರ್ನಮೆಂಟ್ ಗೆಲ್ಲೋದಕ್ಕೆ ಅನ್ನೋದು ಕೂಡ ಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಇವತ್ತಿನ ಮ್ಯಾಚ್ ನೋಡೋಕ್ಕೆ ಹೋದರೆ ಇಟ್ ಆಲ್ ಕ್ರೆಡಿಟ್ ಟು ಕೃನಾಲ್ ಪಾಂಡ್ಯ, ಯಾಕಂದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಫ್ಕೋರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಇದು ಬರೀ ಒಂದು ಡೊಮೈನಲ್ಲ, ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ಕೃನಾಲ್ ಪಾಂಡ್ಯ ವಾಸ್ ಅಬ್ಸಲ್ಯೂಟ್ಲಿ ಫಿನಾಮಿನಲ್ ಟುಡೇ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಕೂಡ ಚೇಸ್ ಮಾಸ್ಟರ್ ಅಂತ ಕರೆದ್ವಿ. ಕೃನಾಲ್ ಪಾಂಡ್ಯ ಅವರು ಇನಿಷಿಯಲಿ ವಿರಾಟ್ ಕೊಹ್ಲಿ ಅವರಲ್ಲಿ ಸ್ಟೇ ಮಾಡ್ತಾರೆ, ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ. ನಾನು ರಿಸ್ಕ್ ತೊಗೊಂಡು ಆದಷ್ಟು ರನ್ಸ್ನ ಮ್ಯಾಕ್ಸಿಮೈಸ್ ಮಾಡಿ ಆಮೇಲೆ ಫಿನಿಷರ್ಸ್ ಬಂದು ರೋಲ್ ಪ್ಲೇ ಮಾಡಲಿ ಅಂತ ಕೃನಾಲ್ ಪಾಂಡ್ಯ ರಿಸ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ರಿಸ್ಕ್ ಕನ್ವರ್ಟೆಡ್ ಇಂಟು ರೆಸ್ಪಾನ್ಸಿಬಿಲಿಟಿ, ಯಾಕಂದರೆ ಹಿಸ್ ರನ್ಸ್ ವರ್ ಕಮಿಂಗ್ ಆಫ್ ಹಿಸ್ ಬ್ಯಾಟ್ ಟುಡೇ. ಸೊ ಕೃನಾಲ್ ಪಾಂಡ್ಯ ಡಿಡ್ ನಾಟ್ ಲುಕ್ ಬ್ಯಾಕ್, ಅವರು ಚೇಸ್ ಮಾಡಿಕೊಟ್ಬಿಟ್ರು ಆರ್ ಸಿ ಬಿಗೆ. ಆ್ಯಂಡ್ ವಿರಾಟ್ ಕೊಹ್ಲಿ ಪ್ಲೇಡ್ ದಟ್ ರೋಲ್ ಆಫ್ ಸ್ಟ್ರೈಕ್ ರೊಟೇಷನ್. ಆ್ಯಂಡ್ ಅವ್ರ ಸಿಚುವೇಶನ್ ಅನಲೈಸ್ ಮಾಡಿ ಎಷ್ಟು ಪರ್ಫೆಕ್ಟ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಒಂದು ಗೂಗಲ್ ಮ್ಯಾಪ್ಸ್ ಅಂತ ಹೇಳ್ಬೋದು, ಎಲ್ಲೆಲ್ಲಿ ಫೀಲ್ಡರ್ ಇದ್ದಾರೆ ಅನ್ನೋದು ಗೊತ್ತಿರುತ್ತೆ. ಕ್ಲೀನಾಗಿ ಗ್ಯಾಪಲ್ಲಿ ಬಾಲ್ನ ಕೆರಾಸ್ ಮಾಡ್ತಾರೆ, 2 ರನ್ ನೋಡ್ತಾರೆ. ಆ್ಯಂಡ್ ದಿಸ್ ಈಸ್ ಫಾರ್ಮ್ಯಾಟ್ ಆಫ್ ಚೇಸಿಂಗ್ ವಿರಾಟ್ ಕೊಹ್ಲಿ ಅವ್ರದ್ದು. ಬೌಲಿಂಗ್ ನೋಡಿದರೆ 163ಗೆ ರಿಸ್ಟ್ರಿಕ್ಟ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ನ. ಅಫ್ಕೋರ್ಸ್ ಸ್ವಲ್ಪ ಸ್ಲೋ ಇತ್ತು ವಿಕೆಟು, ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನಂತಹ ಬ್ಯಾಟಿಂಗ್ ಲೈನಪ್ನ ಅಷ್ಟು ಕಡಿಮೆ ಸ್ಕೋರ್ಗೆ ರಿಸ್ಟ್ರಿಕ್ಟ್ ಮಾಡೋದು ಈಸಿ ಅಲ್ಲ. ಅದು ಅವರ ಟೆರಿಟರಿ, ಡೆಲ್ಲಿಯಲ್ಲೇ, ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲೇ. ಸೊ ಕ್ರೆಡಿಟ್ ದ ಬೌಲರ್ಸ್ ಆಸ್ ವೆಲ್, ಜಾಶ್ ಹ್ಯಾಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಅಪ್ ಫ್ರಂಟ್. ಆ್ಯಂಡ್ ಡೆತ್ ಓವರ್ಸಲ್ಲಿ ಕೂಡ ಫ್ಯಾಂಟಾಸ್ಟಿಕ್ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಸ್ಪಿನ್ನರ್ಸ್, ಯಾಕಂದರೆ ಸ್ಪಿನ್ ಬೌಲಿಂಗ್ ಮಾಡಿದಂತಹ ಕೃನಾಲ್ ಪಾಂಡ್ಯ ಆವಾಗಲೇ ಹೇಳಿದೆ, ಆ್ಯಂಡ್ ಸುಯಾಶ್ ಶರ್ಮಾ ಆಸ್ ವೆಲ್, ಇಬ್ಬರು ಕೂಡ ಇನ್ಸ್ಟ್ರೂಮೆಂಟಲ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸೈಲೆಂಟಾಗಿ ಯಾರಿಗೂ ಗೊತ್ತಾಗ್ದಂಗೆ ಕ್ರಾಲ್ ಮಾಡ್ಕೊಂಡು ಬಂದು ಇವಾಗ ಕಿಂಗ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ನ ಡಾನ್ ಮಾಡಿದ್ದಾರೆ. ಯಾರಿಗೆ ಗೊತ್ತಿತ್ತು 2 ಮ್ಯಾಚ್ ಮುಂದೆ ವಿರಾಟ್ ಕೊಹ್ಲಿ ಈ ಥರ ಆರೆಂಜ್ ಕ್ಯಾಪ್ನ ಇಷ್ಟು ಬೇಗ ಅಕ್ಯುಮುಲೇಟ್ ಮಾಡ್ಕೊತಾರೆ ಅಂತ ಯಾರಿಗೂ ಐಡಿಯಾ ಇರಲಿಲ್ಲ. ಬಟ್ ದಟ್ ಈಸ್ ದ ಕನ್ಸಿಸ್ಟೆನ್ಸಿ ಆಫ್ ವಿರಾಟ್ ಕೊಹ್ಲಿ. ಟಾಪ್ ಆರ್ಡರಲ್ಲಿ ಓಪನಿಂಗ್ ಮಾಡ್ತಾ ಇವತ್ತು ಫಿಲ್ ಸಾಲ್ಟ್ ಅವ್ರು ಕಾಣಿಸ್ಲಿಲ್ಲ ನಮಗೆ, ಜೇಕಬ್ ಬೆಥೆಲ್ ಅವ್ರು ಓಪನ್ ಮಾಡಿದ್ರು. ನಾನು ಐ ಆಮ್ ನಾಟ್ ಶ್ಯೂರ್ ಫಿಲ್ ಸಾಲ್ಟ್ ಅವ್ರು ಏನಕ್ಕೆ ಓಪನ್ ಮಾಡಿಲ್ಲ ಇವತ್ತು ಅಂತ. ಇಂಜುರಿ ಕನ್ಸರ್ನ ಅಥವಾ ಡ್ರಾಪ್ ಮಾಡಿದಾರ ನನಗೆ ಗೊತ್ತಿಲ್ಲ. ಬಟ್ ಜೇಕಬ್ ಬೆಥೆಲ್ ಓಪನ್ ಮಾಡಿದ್ರು. ಇನಿಷಿಯಲಿ ಚೆನ್ನಾಗಿತ್ತು ಅವ್ರದ್ದು, ಹಿ ಶಾರ್ಟ್ಸ್ ವರ್ ಗುಡ್ ಎನಫ್. ಬಟ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಪುಲ್ ಶಾಟ್ ಹೊಡೆದು ಹಿ ವಾಸ್ ಕಾಟ್ ಔಟ್. ಆಮೇಲೆ ಕೊಹ್ಲಿ ಅಫ್ಕೋರ್ಸ್ ಕ್ಯಾರಿ ಆನ್ ಮಾಡಿದ್ರು ಟಿಲ್ ದ ಎಂಡ್. ಆ್ಯಂಡ್ ಪಡಿಕಲ್ ಆ್ಯಂಡ್ ರಜತ್ ಪಾಟಿದಾರ್ ಹ್ಯಾಡ್ ಟು ಗೋ ಔಟ್ ಅರ್ಲಿ. ಅಫ್ಕೋರ್ಸ್ ರಜತ್ ಪಾಟಿದಾರ್ ಅವ್ರದ್ದು ಡಿಸಾಸ್ಟ್ರಸ್ ರನ್ಔಟ್ ಅಂತ ಹೇಳ್ಬೋದು, ಅಲ್ಲಿ ರನ್ನೇ ಇರಲಿಲ್ಲ. ಆ್ಯಂಡ್ ಕರುಣ್ ನಾಯರ್ ಅವ್ರದ್ದು ಫ್ಯಾಂಟಾಸ್ಟಿಕ್ ಡೈರೆಕ್ಟ್ ಹಿಟ್. ಸೊ ಕರುಣ್ ನಾಯರ್ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಆ ಒಂದು ರಜತ್ ಪಾಟಿದಾರ್ ಅವರ ವಿಕೆಟ್ಗೆ. ಆ್ಯಂಡ್ ದೆನ್ ಕೇಮ್ ಇನ್ ಕೃನಾಲ್ ಪಾಂಡ್ಯ, ಯಾಕೆಂದರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡಬೇಕು ಅಂತ ಕೃನಾಲ್ ಪಾಂಡ್ಯನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡಿದ್ರು. ಆ್ಯಂಡ್ ಹಿ ಪ್ರೂವ್ಡ್ ದಟ್ ಹಿ ಬಿಲಾಂಗ್ಸ್ ಟು ದಟ್ ಪೊಸಿಷನ್ ಎಸ್ ವೆಲ್. ಸೊ ಯಾವುದೇ ಪೊಸಿಷನ್ಗೆ ಬಂದರೂ ಬ್ಯಾಟಿಂಗ್ ಮಾಡುವ ತಾಕತ್ತಿರುವಂತಹ ಪ್ಲೇಯರ್ ಕೃನಾಲ್ ಪಾಂಡ್ಯ, ಯಾಕೆಂದರೆ ಬಿಗ್ ಹಿಟ್ಟಿಂಗ್ ಎಬಿಲಿಟಿ ಕೂಡ ಇದೆ, ಫಿನಿಷಿಂಗ್ ಎಬಿಲಿಟಿ ಕೂಡ ಇದೆ, ಆ್ಯಂಡ್ ಈ ಥರ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋ ಎಬಿಲಿಟಿ ಕೂಡ ಇದೆ. ಕೃನಾಲ್ ಪಾಂಡ್ಯ ಅವರ ಅಗ್ರೆಷನ್ ಕೂಡ ಇಷ್ಟ ಆಗ್ತಿತ್ತು. ರನ್ಸ್ ಬಂದಾಗ ಹಿ ವಾಸ್ ಡೆಸ್ಪರೇಟ್ ಫಾರ್ ರನ್ಸ್. ಅವ್ರ ಬ್ಯಾಟಿಂದ ಆಗಿರ್ಬೋದು ಅಥವಾ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮೇಂಟೈನ್ ಮಾಡ್ತಿರುವಂತಹ ಬ್ಯಾಟ್ಸ್ಮನಿಂದ ಆಗಿರ್ಬೋದು, ಬೌಂಡ್ರಿ ಬಂತು ಅಂದರೆ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಚಿಕ್ಕದಾಗಿ ಅದನ್ನು. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಪ್ಯಾಷನ್ ಅಂತೇನು ಕರಿತೀವಿ, ಅದು ಕಾಣಿಸ್ತಾ ಇತ್ತು ಇವತ್ತು ಕೃನಾಲ್ ಪಾಂಡ್ಯಲ್ಲಿ. ಆ್ಯಂಡ್ ದ್ಯಾಟ್ ಪ್ಯಾಷನ್ ಒನ್ ಅಸ್ ದ ಗೇಮ್ ಟುಡೇ. ಅಫ್ಕೋರ್ಸ್ ಕೃನಾಲ್ ಪಾಂಡ್ಯ ಅವರ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಕೃನಾಲ್ ಪಾಂಡ್ಯ ಅವರೇ ಈ ಮ್ಯಾಚ್ನಾಗಿ ವಿನ್ ಮಾಡಿಸ್ಕೊಟ್ಟಿದ್ದಾರೆ ಆರ್ ಸಿ ಬಿಗೆ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ ಅಭಿಷೇಕ್ ಪೂರಲ್ಗೆ. ಸ್ವಲ್ಪ ಅಲ್ಲ, ತುಂಬಾ ಬೇಜಾರಾದಂಗೆ ಕಾಣ್ತಾ ಇದ್ರು. ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಗೇಮ್, ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಕೂಡ ಪ್ರೂವ್ ಆಗುತ್ತೆ ಅನದರ್ ಸ್ಟೇಟ್ಮೆಂಟ್, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಏನು ಹೇಳ್ತಾರೆ. ಆ ಕ್ಯಾಚ್ ಡ್ರಾಪಿಂದನೇ ಈ ಮ್ಯಾಚ್ನ ಫಾರ್ಚೂನ್ಸ್ ಆರ್ ಸಿ ಬಿ ಕಡೆಗೆ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಆ ಕ್ಯಾಚ್ ಅಕಸ್ಮಾತ್ ಅಭಿಷೇಕ್ ಪೂರಲ್ ಅವ್ರು ತೊಗೊಂಡಿದ್ದರೆ ಮ್ಯಾಚೇ ಟರ್ನ್ ಆಗಿಬಿಡ್ಬೋದಿತ್ತೇನೋ. ನೆಕ್ಸ್ಟ್ ಮ್ಯಾಚು ಎಲ್ ಕ್ಲಾಸಿಕೋ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬರ್ತಾರೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಮಹೇಂದ್ರ ಸಿಂಗ್ ಧೋನಿ ಲೆಡ್ ಚೆನ್ನೈ ಸೂಪರ್ ಕಿಂಗ್ಸ್ ಬರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಫೇಸ್ ಮಾಡೋದಕ್ಕೆ. ಆ್ಯಂಡ್ ಕಾನ್ಫಿಡೆಂಟ್ ಸೈಡ್ ಬೆಂಗಳೂರು ರೆಡಿ ಇರ್ತಾರೆ ಮತ್ತೆ ಚೆನ್ನೈನ ಡಿಫೀಟ್ ಮಾಡೋದಕ್ಕೆ. ಚೆನ್ನೈನ ಆಲ್ರೆಡಿ ಒಂದು ಸಲ ಬೀಟ್ ಮಾಡಿದ್ದಾರೆ ಈ ಸೀಸನ್ನಲ್ಲಿ. ಆ್ಯಂಡ್ ಅವರ ಟೆರಿಟರಿ, ನಮ್ಮ ಟೆರಿಟರಿಯಲ್ಲಿ ಬೀಟ್ ಮಾಡೋದಕ್ಕೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಾಯ್ತಾ ಇರ್ತೀವಿ. May 3 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಎಲ್ ಕ್ಲಾಸಿಕೋಗೆ ನಾವು ವೇಟ್ ಮಾಡ್ತಾ ಇರ್ತೀವಿ. ಮೊಮೆಂಟಮ್ ಆರ್ ಸಿ ಬಿ ಕಡೆ ಇದೆ, ಟಾಪ್ ಆಫ್ ದ ಟೇಬಲಲ್ಲಿ ಕೂಡ ಇದ್ದೀವಿ. ಆ್ಯಂಡ್ ಚೆನ್ನೈ ಅಂತಹ ಆ್ಯಂಡ್
ಫಾರ್ಮಲ್ಲಿ ಇಲ್ಲೇ ಇರುವಂತಹ ಚೆನ್ನೈ ಟೀಮು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನೊಂದು ಆಪರ್ಚುನಿಟಿ ಚಿನ್ನಸ್ವಾಮಿಯಲ್ಲಿ ಇನ್ನೊಂದು ಮ್ಯಾಚ್ನ ಗೆಲ್ಲೋದಕ್ಕೆ. ಸೊ ಇದು ಅಕಸ್ಮಾತ್ ಪಾಸಿಬಲ್ ಆದರೆ RCB ಲುಕ್ಸ್ ವೆರಿ ವೆರಿ ಗುಡ್ ಟು ಫಿನಿಶ್ ಇನ್ ಟಾಪ್ 2 ದಿಸ್ ಟೈಮ್. ಆ್ಯಂಡ್ ಟಾಪ್ 2 ಫಿನಿಶ್ ಆದರೆ ಆ್ಯಂಡ್ ಟಾಪ್ 2 ಅಲ್ಲಿ ಕ್ವಾಲಿಫೈ ಆದರೆ ಪ್ಲೇ ಆಫ್ಸ್ ಇಟ್ ಇಸ್ ಅ ಬಿಗ್ ಅಡ್ವಾಂಟೇಜ್. ಯಾಕಂದರೆ ಒಂದು ಮ್ಯಾಚ್ ಗೆದ್ದರೆ ಫೈನಲ್ಸ್ಗೆ ಹೋಗೋ ಆಪರ್ಚುನಿಟಿ ಇರುತ್ತೆ. ಆ್ಯಂಡ್ RCB ಆರ್ ಕ್ರೂಸಿಂಗ್ ವೆಲ್ ದಿಸ್ ಟೈಮ್. ಗೋ ವೆಲ್ RCB. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಾಗ ಲೆಟ್ಸ್ ಹ್ಯಾವ್ ಅನದರ್ ವಿನ್.